ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ರಾಣಿ. ಇದು ಸಂಡೇ ವ್ಲಾಗ್. ಇವತ್ತು ನನ್ನ ತಂಗಿ ದೇವ್ರ ಮನೆಗೆ ಬೆಳ್ಳಿ ಸಾಮಾನು ಶಾಪಿಂಗ್ ಮಾಡಿದ್ದೇವೆ. ಅದನ್ನು ನೀವು ನೋಡೋರಂತೆ ಬನ್ನಿ. ದೇವ್ರ ಮನೆಗೆ ಬೇಕಾದಂಥ ಒಂದು ಪೂರ್ತಿ ಸೆಟ್ ತೊಗೊಂಡಿದ್ದೀವಿ ಬನ್ನಿ. ಮೊದಲಿಗೆ ತಟ್ಟೆ ತೋರಿಸ್ತಾ ಇದ್ದೀನಿ ನೋಡಿ. ತಟ್ಟೆ ಅಂದರೆ ನಾನು ಪ್ಲೈನಲ್ಲಿರೋದೇ ತಗೋ ಅಂತ ಹೇಳಿದೆ, ಯಾಕಂದರೆ ಡಿಸೈನ್ ತೊಗೊಬಿಟ್ರೆ ಅದು ಎಲ್ಲ ಕೊಳೆ ಕುತ್ಕೊಬಿಡುತ್ತೆ. ಮೊದಲಿಗೆ ನೋಡಿ ಇಲ್ಲಿ ತಟ್ಟೆ ಎಷ್ಟು ಚೆನ್ನಾಗಿದೆ. ಅದು ಪೂರ್ತಿ ಮೂರು ಕಡೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಮತ್ತು ಅದು 130 ಗ್ರಾಮು 200 ಮಿಲಿ ಇದೆ. ಇವತ್ತು ಬೆಳ್ಳಿ ರೇಟು 88 ರೂಪಾಯಿ ಇದೆ. ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇದನ್ನೆಲ್ಲ ನಾವು ಕನಕಪುರದಲ್ಲಿ ತೊಗೊಂಡಿರೋದು. ನೆಕ್ಸ್ಟು ತಾವರೆ ಹೂವು ಬುಟ್ಟಿ ಅಂತಾರಲ್ವ, ಇದನ್ನು ಹೂವು ಇಡೋಕ್ಕೂ ಯೂಸ್ ಮಾಡ್ತಾರೆ. ಇಲ್ಲಾಂದರೆ ಕಳಶದ ಚೊಂಬು ಬರುತ್ತಲ್ವ, ಅದ್ರ ಕೆಳಗಡೆ ಇಡಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇದನ್ನು ಬೇಕಾದರೆ ಅಕ್ಷತೆಗೆ ಯೂಸ್ ಮಾಡ್ಕೋಬೋದು. ನೋಡಿ, ಇದು ಫುಲ್ ಪ್ಲೈನಲ್ಲೇ ತೊಗೊಂಡಿದ್ದೀವಿ ನಾವು, ಯಾವುದೇ ಡಿಸೈನ್ ಇಲ್ಲ. ಇದು ಒಟ್ಟು 87 ಗ್ರಾಮ್ ಇದೆ. ಫುಲ್ ಗಟ್ಟಿ ಇದೆ. ಸ್ವಲ್ಪ ಚಿಕ್ಕದೇ ಸಾಕು. ಆ ಚೊಂಬು ಎಷ್ಟು ಇಡಬೇಕು ಅಷ್ಟಕ್ಕೆ ತೊಗೊಂಡಿದ್ದೀವಿ ಅಷ್ಟೇ. ನಾವು ಜಾಸ್ತಿ ದೊಡ್ಡದು ತೊಗೊಂಡಿಲ್ಲ. ನಮ್ಮ ಕೈ ಒಂದು ಒಳಗಡೆ ಹೋಗುತ್ತೆ ಅಷ್ಟು ತೊಗೊಂಡಿದ್ದೀವಿ ನೋಡಿ. ನೆಕ್ಸ್ಟು ಕಳಶದ ಚೊಂಬು ಅಂದರೆ ನಾವು ಡೈಲಿ ಯೂಸ್ಗಲ್ವ ಇಡೋದು, ಅದಕ್ಕೆ ಪುಟಾಣಿದು ತೊಗೊಂಡಿದ್ದೀವಿ. ನೀವೇನಾದ್ರು ಡೈಲಿ ಯೂಸ್ಗೆ ಕಾಯಿ ಇಡ್ತೀವಿ ಅಂತಂದರೆ ಇನ್ನೊಂದು ಸ್ವಲ್ಪ ದೊಡ್ಡದು ತೊಗೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ತುಂಬಾ ಚಿಕ್ಕದು, 1/4 ಲೀಟ್ರ್ ನೀರು ಹಿಡಿಸುತ್ತೆ ಅಷ್ಟೇನೆ. ಇದು ಕೆಳಗಡೆ 3 ಡಾಟ್ಸ್ ಕೊಟ್ಟಿದ್ದಾರೆ, ಅದು ಕೆಳಗಡೆ ಕುತ್ಕೊಳ್ಳಿ ಅಂತ. ಮತ್ತು 118 ಗ್ರಾಮ್ ಇದೆ. ಪೂರ್ತಿ ನನ್ನ ಕೈ ಒಳಗಡೆ ಹೋಗುತ್ತೆ. ನೀಟಾಗಿ ವಾಶ್ ಮಾಡ್ಕೋಬೋದು. ಆ ಚೊಂಬು ಹಳ್ಳಾಡಬಾರ್ದು. ತಾವರೆ ಬುಟ್ಟಿಗೆ ಸ್ಟಿಫಾಗಿ ಕುತ್ಕೋಬೇಕು. ನೋಡಿ ಅದೆಷ್ಟು ಚೆನ್ನಾಗಿ ಕುತ್ಕೊಂಡಿದೆ. ನೆಕ್ಸ್ಟು ದೀಪ ತೊಗೊಂಡಿದ್ದೀವಿ. ದೀಪ ಅಂದರೆ ಅವರು 5 ದೀಪ ಹಚ್ತೀನಿ ಅಕ್ಕ ಅಂತ ಅಂದರು. ಆಯಿತು ತೊಗೊಳಮ್ಮ ಅಂತ ಅಂದು. ಈಗ ಬನ್ನಿ ದೀಪ ತೋರಿಸ್ತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ದೊಡ್ಡದೊಂದು, ಚಿಕ್ಕದೊಂದು, ಮತ್ತು ಕಾಮಾಕ್ಷಿ ದೀಪ ಒಂದು ತೊಗೊಂಡಿದ್ದೀವಿ. ಈಗ ಇದು ಸ್ವಲ್ಪ ದೊಡ್ಡದ ದೀಪ. ಅದು ವೀಡಿಯೋದಲ್ಲಿ ಸ್ವಲ್ಪ ಚಿಕ್ಕದು ಕಾಣಿಸ್ತಾ ಇದೆ, ಅದಕ್ಕಿಂತ ಒಂಚೂರು ದೊಡ್ಡದೇ ಐತೆ. ಆ ದೀಪಕ್ಕೆ ಸಪ್ರೇಟ್ ನಾಲ್ಗೆ ಅಂತಾರಲ್ವ, ಅದಕ್ಕೆ ನೀವೇನಂತೀರೋ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಅದು ನಾಲ್ಗೆ ಅಂತಾರೆ. ಅದನ್ನು ತೊಗೊಂಡಿದ್ದೀವಿ. 2 ದೀಪನೂ ಸೇರಿ ಒಟ್ಟು 116 ಗ್ರಾಮ್ ಇದೆ ದೀಪ ಮತ್ತು ಅದರೊಳಗಡೆ ಇರುವಂಥ ನಾಲ್ಗೆ. ನೋಡಿ ಆ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಪ್ಲೈನು, ಯಾವುದೇ ಥರ ಡಿಸೈನ್ ಇಲ್ಲ. ಕಂಬ ಫುಲ್ ಗಟ್ಟಿ ಇದೆ. ಚಿಕ್ಕದು ಇರ್ಬೋದು, ಆದರೆ ಅಷ್ಟೊಂದು ಚಿಕ್ಕದು ಇಲ್ಲ. ವೀಡಿಯೋದಲ್ಲಿ ಯಾಕೋ ಚಿಕ್ಕದ ಥರ ಕಾಣಿಸ್ತೈತೆ. ಈ ಬೆಳ್ಳಿ ಸಾಮಾನಿಗೆಲ್ಲ ಮಾರ್ಕ್ ಇದೆ. ಅಂದರೆ ಇದು ನಾವು 2 ಅಂಗಡಿಲಿ ತೊಗೊಂಡ್ವಿ. ದೀಪ ಮತ್ತು ಕುಂಕುಮದ ಬಟ್ಲು ಒಂದು ಅಂಗಡಿಲಿ ತೊಗೊಂಡ್ವಿ. ಇನ್ನು ತಟ್ಟೆ ಚೊಂಬು ಅದೆಲ್ಲ ಇನ್ನೊಂದು ಅಂಗಡಿಲಿ ತೊಗೊಂಡ್ವಿ. ನೋಡಿ ದೀಪ ಮಾರ್ಕ್ ನಿಮ್ಗೆ ಕಾಣಿಸ್ತಾ ಇಲ್ಲ, ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ, ಹಂಗಾಗಿ ಹೇಳ್ತಾ ಇದ್ದೀನಿ. ಇದು ನೋಡಿ ಡೈಲಿ ಯೂಸ್ ಮಾಡೋದ್ರಿಂದ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇಲ್ಲೆಲ್ಲ ಕೊಳೆ ಕುತ್ಕೊಬಿಡುತ್ತೆ. ಅಂದರೆ ಇದರಲ್ಲೆಲ್ಲ ಅಂಗಡಿಲೆಲ್ಲ ಏನು ಮಾಡ್ತಾರೆ, ಕೋಲ್ಗೇಟ್ ಪೌಡ್ರ್ ಯೂಸ್ ಮಾಡಿ ಅಂತಾರೆ. ಕೋಲ್ಗೇಟ್ ಪೌಡ್ರ್ ಯೂಸ್ ಮಾಡಿದ್ರೆ ಪೂರ್ತಿ ಕ್ಲೀನ್ ಆಗಲ್ಲ. ಇದಕ್ಕೆ ಒಂದು ಲಿಕ್ವಿಡ್ ಬರುತ್ತೆ, ಅದು ಸುಮ್ಮನೆ ಹತ್ತಿಲ್ಲಿ ಹಾಕ್ಕೊಂಡು ಒರೆಸ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೋಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಅದೇನು ಅಂತ. ನೆಕ್ಸ್ಟು ಇಲ್ಲಿ ಇನ್ನೊಂದು ದೀಪ ತೋರಿಸ್ತಾ ಇದ್ದೀನಿ, ಕಾಮಾಕ್ಷಿ ದೀಪ. ಇದನ್ನು ಕಾಮಾಕ್ಷಿ ದೀಪ ಅಂತಲೂ ಅಂತಾರೆ, ಗಜಲಕ್ಷ್ಮಿ ದೀಪ ಅಂತಲೂ ಅಂತಾರೆ. ಇದರಲ್ಲೇ ಇನ್ನೊಂದು ಥರ ಅಷ್ಟಲಕ್ಷ್ಮಿ ದೀಪನೂ ಬರುತ್ತೆ. ನಾವು ಇಲ್ಲಿ ಗಜಲಕ್ಷ್ಮಿ ದೀಪ ಅಂದರೆ ಕಾಮಾಕ್ಷಿ ದೀಪ ಅಂತೀವಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ತುಪ್ಪ ಹಚ್ಚೋದ್ರಿಂದ ತುಂಬ ಚಿಕ್ಕದು ತೊಗೊಂಡಿದ್ದೀವಿ. ಇದು 46 ಗ್ರಾಮ್ ಇದೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. 46 ಗ್ರಾಮ್ ಇದೆ ನೋಡಿ. ಅಲ್ಲಿ ಫುಲ್ಲು ಗಟ್ಟಿ ಇದೆ. ಇದು ಕಾಮಾಕ್ಷಿ ದೀಪ ಆಯಿತು. ನೆಕ್ಸ್ಟು ಒಂದು ಚಿಕ್ಕ ದೀಪ, ಅಂದರೆ ಇದು ನನಗೆ ಫೇವ್ರೆಟ್ ದೀಪ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಪುಟಾಣಿ ದೀಪ. ನೋಡಿ ಇಲ್ಲಿ ಇದು 280 ಗ್ರಾಮ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಷ್ಟು ಚಿಕ್ಕದ್ರಲ್ಲೇ ಕಂಬ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ. ಅದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಬಟ್ ಅದು ಕಾಣಿಸ್ತಾ ಇಲ್ಲ, ಹಂಗಾಗಿ ನಾನು ಬಾಯಲ್ಲಿ ಹೇಳ್ತೀನಿ. ಪ್ರತಿಯೊಂದಕ್ಕೂ ಮಾರ್ಕ್ ಇದೆ. ಇದು 40 ಗ್ರಾಮ್ ಇದೆ. 2ರಿಂದ ಸೇರಿ 80 ಗ್ರಾಮ್ ಇದೆ. ಇದು ಚಿಕ್ಕದು. ಅದು 2ರಿಂದ ಸೇರಿ 116 ಗ್ರಾಮ್ ಇದೆ. ಇದು 2ರಿಂದ ಸೇರಿ 80 ಗ್ರಾಮ್ ಇದೆ. ಬಟ್ ಅದು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಅದು ನಿಮ್ಗೆ ಕಾಣಿಸ್ತಾ ಇಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ನೀವು ತೊಗೊಂಡ್ರೆ ಯೂಸ್ ಆಗಲಿ ಅಂತ. ಇದು ತುಂಬ ಚೆನ್ನಾಗಿದೆ. ನನಗಂತೂ ಇದು ತುಂಬ ಇಷ್ಟ ಆಯಿತು. ನೋಡಿ 2 ಕೈಯಲ್ಲಿ ಇಟ್ಕೊತೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನೇ ತುಪ್ಪದಲ್ಲೇ ಹಚ್ಚಿದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಕಟ್ ವರ್ಕೆಲ್ಲ ನೀಟಾಗಿದೆ. ಎಷ್ಟು ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ ಇದು ನನಗೂ ತುಂಬ ಇಷ್ಟ ಆಯಿತು. ಈ ಬೆಳ್ಳಿ ಸಾಮಾನಲ್ಲಿ ತೋರಿಸಿದ್ನಲ್ಲ, ಇದರಲ್ಲೆಲ್ಲ ಆ್ಯಂಟಿಕ್ಕು ಬರುತ್ತೆ. ಆ್ಯಂಟಿಕ್ ಬಂದರೆ ಡೈಲಿ ಯೂಸ್ಗೆ ಆಗಲ್ಲ. ಯಾಕಂದರೆ ಡೈಲಿ ಯೂಸ್ಗೆ ಅಂದರೆ ಕ್ಲೀನ್ ಮಾಡೋಕ್ಕೆ, ವಾಶ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲೆಲ್ಲ ಸಂದಿಲೆಲ್ಲ ಗಲೀಜು ಕುತ್ಕೊಬಿಡುತ್ತೆ. ನೆಕ್ಸ್ಟ್ ನೋಡಿ ಕುಂಕುಮದ ಬಟ್ಲು ಹಲ್ವಾರು ಡಿಸೈನ್ ಇತ್ತು, ಆದರೆ ನಾನೇ ಇದು ತಗೊಳಕ್ಕೆ ಹೇಳಿದೆ. ಬನ್ನಿ ಇವಾಗ ನಾನು ಕುಂಕುಮದ ಬಟ್ಲು ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಪ್ಲೈನು. ಅಂದರೆ ಅದು ನಿಮಗೆ ಅಲ್ಲಿ ಹಾಕಿರ್ತಾರೆ ಎಷ್ಟು ಗ್ರಾಮ್ ಇದೆ ಅಂತ, ಬಟ್ ನಿಮ್ಗೆ ಕಾಣಿಸ್ತಾ ಇಲ್ಲ, ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ. ಇದು 40 ಗ್ರಾಮ್ ಇದೆ. 2ರಿಂದ 80 ಗ್ರಾಮ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಅಲ್ಲಿ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿದೆ.
ಇನ್ನೊಂದು ಹೇಳೋದು ಮರ್ತೋಗಿದ್ದೆ ನಾನು ನಿಮಗೆ. ಕಾಮಾಕ್ಷಿ ದೀಪದಲ್ಲಿ ಲಾಭ ನಷ್ಟ ಅಂತ ಎಣಿಸ್ತಾರಲ್ವಾ, ಅದೇ ಥರ ನಾನು ಎಣಿಸ್ತಾ ಇದ್ದೀನಿ. ನನ್ನ ತಂಗಿ ಹೇಳೋದು, ಅಕ್ಕ ಎಣಿಸಿ ನೋಡಿ ಅಕ್ಕ ಅಂತ. ಲಾಭದಿಂದ ಸ್ಟಾರ್ಟಾಗಿ ಲಾಭದಿಂದನೇ ಎಂಡ್ ಆಗಬೇಕು. ಎಲ್ಲ ಅಂಗಡಿಲಿ ಅದೇ ಥರ ಇರುತ್ತೆ, ಯಾಕಂದರೆ ಅಂಗಡಿಲೆಲ್ಲ ಸೇಲ್ ಆಗಬೇಕಲ್ವ. ಅದಕ್ಕೆ ನಾನು ಎಣಿಸ್ದೆ, ಇದು ಸೇಮ್ ಲಾಭದಿಂದ ಸ್ಟಾರ್ಟಾಗಿ ಲಾಭದವರೆಗೂ ಎಂಡ್ ಆಗುತ್ತೆ. ನೋಡಿ, ಎಲ್ಲನೂ ಒಂದು ಸಲ ಇಟ್ಟು ತೋರಿಸಿದ್ದೀನಿ, ಹೆಂಗಿದೆ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.